ಈ ಕ್ಷಣದಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ನಿಜವಾಗ್ಲೂ ಏನು ಫೀಲ್ ಮಾಡ್ತಾ ಇದ್ದಾರೆ, ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಯಾವ ಒಂದು ಫೀಲಿಂಗ್ಸ್ ನಡೀತಾ ಇದೆ, ಈ ದಿನದ ಒಂದು ರೀಡಿಂಗಲ್ಲಿ ಈ ಒಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ನೆನಪಿರಲಿ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಯೂನಿವರ್ಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಿಮ್ಮ ಒಂದು ವ್ಯಕ್ತಿಯ ಮುಖವನ್ನು ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ಈ ಒಂದು 3 ಕಾರ್ಡ್ಗಳಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಅಟ್ ಪ್ರೆಸೆಂಟ್ ಅವರ ಮನಸ್ಸಲ್ಲಿ ಯಾವ ಒಂದು ಭಾವನೆ ನಡೀತಾ ಇದೆ, ನಮ್ಮನ್ನು ಅವರು ನಿಜವಾಗ್ಲೂ ಇಷ್ಟಪಡ್ತಿದ್ದಾರಾ ಅಥವಾ ಯಾವ ಒಂದು ಫೀಲಿಂಗಲ್ಲಿ ಇದ್ದಾರೆ ಅನ್ನೋದನ್ನು ತಿಳಿಸ್ಬೇಕು ಅಂತ ಹೇಳಿ ಯೂನಿವರ್ಸ್ನಲ್ಲಿ ಕೇಳ್ಕೊಳ್ತಾ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಸಿಗ್ತಾ ಇರುವಂಥದ್ದು ಪೇಷನ್ಸ್ ಅನ್ನುವಂಥ ಕಾರ್ಡು. ಈ ಕಾರ್ಡ್ ನೋಡಿದಾಗ ನಿಮ್ಮ ವ್ಯಕ್ತಿ ಈ ಕನೆಕ್ಷನನ್ನು ಇನ್ನೂ ಕೂಡ ಬ್ರೇಕ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇಲ್ಲ. ಆದರೆ ಅವರೀಗ ಯಾವುದೇ ಒಂದು ಆ ಥರದ ನಿರ್ಧಾರ ತೆಗೆದುಕೊಳ್ಳುವಂಥ ಒಂದು ಮನಸ್ಥಿತಿಲಿ ಇಲ್ಲ. ಅವರ ಮನಸ್ಸಲ್ಲಿ ಸರಿಯಾದ ಸಮಯ ಬಂದಾಗ ಮಾತಾಡೋಣ, ಸರಿಯಾದ ಸಮಯ ಬಂದಾಗ ಮೂವ್ ಆಗೋಣ ಅನ್ನುವಂಥ ಫೀಲಿಂಗ್ ಕಾಣ್ತಾ ಇದೆ. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಆದರೆ ಎಲ್ಲನೂ ಕೂಡ ಒಂದು ಡಿವೈನ್ ಟೈಮಿಂಗಲ್ಲಿ ನಡೀಲಿ ಅನ್ನುವಂಥ ಭಾವನೆ ಅವರಲ್ಲಿ ಕಾಣ್ತಾ ಇರುವಂಥದ್ದು. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗಿಲ್ಲಿ ಸಿಗ್ತಾ ಇರುವಂಥದ್ದು ಪುಟ್ ಯುವರ್ ಸೆಲ್ಫ್ ಫಸ್ಟ್ ಅನ್ನುವಂಥ ಕಾರ್ಡ್ ಆಗಿದೆ. ಈ ಕಾರ್ಡ್ ಪ್ರಕಾರ ನಿಮ್ಮ ವ್ಯಕ್ತಿಗೆ ನೀವು ನಿಮ್ಮ ಲೈಫಲ್ಲಿ ಸ್ಟ್ರಾಂಗ್ ಆಗಿ ಹ್ಯಾಪಿಯಾಗಿ ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡಿಕೊಳ್ಳುವಂಥ ಒಂದು ಪೊಸಿಷನ್ಗೆ ಬರಬೇಕು ಅನ್ನುವಂಥ ಫೀಲಿಂಗ್ ಕಾಣಿಸ್ತಾ ಇದೆ. ನೀವು ತುಂಬ ಕಾನ್ಫಿಡೆನ್ಸ್ ಆಗಿ ಹ್ಯಾಪಿಯಾಗಿರಬೇಕು ಅನ್ನೋವಂಥ ಒಂದು ಫೀಲಿಂಗ್ ಕಾಣಿಸ್ತಾ ಇದೆ. ಅವರು ನಿಮ್ಮನ್ನು ವೀಕಾಗಿ ನೋಡೋದಕ್ಕೆ ಇಷ್ಟಪಡ್ತಾ ಇಲ್ಲ, ನಿಮ್ಮ ಬೆಸ್ಟ್ ವರ್ಷನನ್ನು ನೋಡಬೇಕು ಅನ್ನುವಂಥ ಒಂದು ಭಾವನೆ ಅವರ ಮನಸ್ಸಲ್ಲಿ ಇದೆ. ಒಟ್ಟಾರೆಯಾಗಿ ನೋಡೋದಾದರೆ ಕಂಪ್ಲೀಟಾಗಿ ಅವರು ನಿಮ್ಮನ್ನು ಅಡ್ಮೈರ್ ಮಾಡ್ತಾ ಇದ್ದಾರೆ. ನೀವು ತುಂಬ ಒಂದು ಸ್ಟ್ರಾಂಗ್ ಪರ್ಸನ್ ಆಗಿ ಬಿಲ್ಡ್ ಆಗಬೇಕು, ನಿಮ್ಮ ಲೈಫಲ್ಲಿ ನೀವು ಸ್ಟೇಬಲ್ ಆಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು ಅನ್ನುವಂಥ ಒಂದು ಫೀಲಿಂಗ್ ಈಗ ಕಾಣ್ತಾ ಇರುವಂಥದ್ದು. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಅಲ್ಲಿ ಸಿಗ್ತಾ ಇರುವಂಥದ್ದು ಎಂಗೇಜ್ಮೆಂಟ್ ಅನ್ನುವಂಥ ಕಾರ್ಡ್. ಕರೆಂಟ್ ಫೀಲಿಂಗ್ಸ್ ಇಲ್ಲಿ ಏನಂತ ನೋಡೋದಾದರೆ ನಿಮ್ಮ ವ್ಯಕ್ತಿ ಈ ಒಂದು ಕನೆಕ್ಷನನ್ನು ಕ್ಯಾಶುವಲ್ ಆಗಿ ನೋಡ್ತಾ ಇಲ್ಲ, ಜಸ್ಟ್ ಫಾರ್ ಟೈಮ್ ಪಾಸ್ ಅನ್ನುವಂಥ ಮನಸ್ಥಿತಿಲಿ ಅವರಿಲ್ಲ. ಅವರ ಮನಸ್ಸಲ್ಲಿ ರಿಲೇಷನ್ಶಿಪ್ ಬಗ್ಗೆ ಒಂದು ಒಳ್ಳೆಯ ವ್ಯಾಲ್ಯೂ ಕಾಣ್ತಾ ಇದೆ. ನಿಮ್ಮ ಜೊತೆ ಡೀಪರ್ ಬಾಂಡ್ ಬೇಕು, ಸೀರಿಯಸ್ ಕನೆಕ್ಷನ್ ಬೇಕು ಅನ್ನುವಂಥ ಒಂದು ಫೀಲಿಂಗ್ ಕಾಣ್ತಾ ಇದೆ. ನಿಮ್ಮನ್ನು ಅವರು ತುಂಬ ಸ್ಪೆಷಲ್ ಪರ್ಸನ್ ಆಗಿ ನೋಡ್ತಾ ಇದ್ದಾರೆ. ಯಾರಿಗೆಲ್ಲ ಈ ಒಂದು ರೀಡಿಂಗ್ ರೆಸನೇಟ್ ಆಗಿದೆ ಅವರು ಖಂಡಿತವಾಗ್ಲಿ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಟೈಪ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನಮ್ಮ ಚಾನಲಲ್ಲಿ ವಿಡಿಯೋಸನ್ನು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಒಂದು ಪರ್ಸ್ನಲ್ ರೀಡಿಂಗ್ ಬೇಕಾಗಿದೆ, ಟ್ಯಾರೋ ರೀಡಿಂಗ್ ಆಗಿರ್ಬೋದು, ಆಕಾಶಿಕ್ ರೀಡಿಂಗ್ ಆಗಿರ್ಬೋದು, ಅಥವಾ ಕಸ್ಟಮೈಸ್ ಕ್ರಿಸ್ಟಲ್ ಬೇಕಾಗಿದೆ, ಖಂಡಿತ ನಮ್ಮನ್ನು ಸಂಪರ್ಕ ಮಾಡಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.